ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರಿಸರ ವಿಜ್ಞಾನ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದು ಯಾರ್ಯಾರು TET ಪರೀಕ್ಷೆಯಲ್ಲಿ ಪೇಪರ್ 1 ಪರೀಕ್ಷೆಯನ್ನು ಯಾರು ಅಟೆಂಡ್ ಮಾಡ್ತೀರಾ, ಯಾರು ಬರೀತೀರಾ ಅವರಿಗೆ ಒಂದು ಸಬ್ಜೆಕ್ಟೇ ಇರೋದ್ರಿಂದ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳಿಬಿಟ್ಟು 30 ಮಾರ್ಕ್ಸಿಗೆ ಇರುತ್ತೆ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ನೀಲಿ ಶಾಯಿಯಲ್ಲಿರುವ ಅಂದರೆ ಬ್ಲೂ ಇಂಕ್, ಶಾಯಿ ಅಂತ ಹೇಳಿದರೆ ಇಂಕ್, ಬ್ಲೂ ಇಂಕ್ನಲ್ಲಿ ಇರುವಂತಹ ಒಂದು ವರ್ಣ ಘಟಕಾಂಶವನ್ನು ಅಂದರೆ ಡೈ ಅಂತ ಏನು ಹೇಳ್ತೀವಲ್ಲ, ಆ ಒಂದು ವರ್ಣ ಘಟಕಾಂಶವನ್ನು ಬೇರ್ಪಡಿಸೋದಕ್ಕೆ, ಸಪ್ರೇಟ್ ಮಾಡೋದಕ್ಕೆ ಬಳಸುವಂತಹ ಒಂದು ವಿಧಾನವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಈ ರೀತಿ ಇದೆ: ಉತ್ಪನ್ನ, ಆಸವನ, ಆವೀಕರಣ, ಸೋಸುವಿಕೆ ಅಂತ. ಸೊ ಇಲ್ಲಿ ಬ್ಲೂ ಇಂಕ್ನಲ್ಲಿ ಇರುವಂತಹ ಒಂದು ಕಲರ್ ಡೈಯನ್ನು ನಾವು ಸಪ್ರೇಟ್ ಮಾಡೋದಕ್ಕೆ ಆವೀಕರಣ, ಆಪ್ಷನ್ ಸಿ ಏನಿದೆ ಆವೀಕರಣ ಅನ್ನುವಂತಹ ಒಂದು ವಿಧಾನವನ್ನು ನಾವು ಬಳಸ್ತೀವಿ. ಎರಡನೇ ಪ್ರಶ್ನೆ, ಅಮೀಬಾದಲ್ಲಿ ಚಲನೆಗೆ ಸಹಕರಿಸುವ ರಚನೆ ಅಂತ ಹೇಳಿದರೆ ಡ್ಯಾಶ್ ಅಂತ ಇದೆ. ಅಮೀಬಾ ನಿಮಗೆ ನೀವೆಲ್ಲ ನೋಡೇ ಇರ್ತೀರಾ, ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಶೇಪ್ ಇರೋದಿಲ್ಲ, ಆಕಾರ ಇರೋದಿಲ್ಲ. ಸೊ ಇಲ್ಲಿ ಅಮೀಬಾದಲ್ಲಿ ಚಲನೆಗೆ ಸಹಾಯ ಮಾಡ್ತಕ್ಕಂತಹ ಒಂದು ರಚನೆ ಯಾವ ರಚನೆ ಅಂತ ಕೇಳಿದ್ದಾರೆ. ಮಿಥ್ಯಪಾದ, ಕರಬಳ್ಳಿ, ಕಶಾಂಗ, ಪಿಲೈ ಅಂತ ಇದೆ. ಸೊ ಆಪ್ಷನ್ 1 ಮಿಥ್ಯಪಾದ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಘನ ಅಮೋನಿಯಂ ಕ್ಲೋರೈಡನ್ನು ಕಾಯಿಸಿದಾಗ ಅಂದರೆ ಬಿಸಿ ಮಾಡಿದಾಗ ಅದು ನಮಗೆ ಡೈರೆಕ್ಟಾಗಿ ಅನಿಲ ರೂಪಕ್ಕೆ ಬದಲಾಗುತ್ತೆ. ಇಲ್ಲಿನ ಒಂದು ಪ್ರಕ್ರಿಯೆ ಅಂದರೆ ಅದು ಡೈರೆಕ್ಟಾಗಿ ಏನು ಅನಿಲ ರೂಪಕ್ಕೆ ಬದಲಾಗುತ್ತಲ್ಲ ಆ ಒಂದು ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ. ಸೊ ಏನು ನೋಡಿ, ಇಲ್ಲಿ ಆಯ್ಕೆಗಳನ್ನು ಏನಂತ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆಗೆ. ಆಯ್ಕೆಗಳು ಈ ರೀತಿ ಇದೆ. ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಉತ್ಪನ್ನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ನಾಲ್ಕನೇ ಪ್ರಶ್ನೆ, ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆ ಯಾವ ಭಾಗದಲ್ಲಿ ಆಗತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ A, B, C, D 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ B ಮೊಗ್ಗುಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, ಹೂವಿನ ಅತ್ಯಂತ ಒಳಭಾಗವನ್ನು ಹೀಗೆಂದು ಕರೆಯುತ್ತಾರೆ. ಹೂವಿನಲ್ಲಿ ಇರ್ತಕ್ಕಂತಹ ಒಳಭಾಗ ಇರುತ್ತಲ್ಲ ಆ ಒಂದು ಅತ್ಯಂತ ಒಳಭಾಗವನ್ನು ಏನಂತ ಹೇಳಿ ಕರೀತಾರೆ. ಐದನೇ ಪ್ರಶ್ನೆ ನೋಡಿ, ಇಲ್ಲಿ ಕೇಸರ, ಕಾರ್ಪೆಲ್, ಪರಾಗಕೋಶ, ಪುಷ್ಪದಳ ಅಂತ ಇದೆ. ಸರಿಯಾದ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ B ಕಾರ್ಪೆಲ್ ಅಂತ ಹೇಳಿ ಕರೀತಾರೆ. ಒಂದು ಹೂವಿನ ಅತ್ಯಂತ ಒಳಭಾಗವನ್ನು ನಾವು ಕಾರ್ಪೆಲ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟು ಆರನೇ ಪ್ರಶ್ನೆ ನೋಡಿ, ಪೋಲ್ಯಾಂಡ್, ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಗಳನ್ನು ಕಪ್ಪು ತ್ರಿಕೋನ ಪ್ರದೇಶಗಳು ಅಂತ ಹೇಳಿ ಕರೀತಾರೆ. ಅದಕ್ಕೆ ಕಾರಣ ಅಂತ ಅಂದರೆ ಆ ಪ್ರದೇಶಗಳು ಯಾವ ಒಂದು ಪರಿಣಾಮಕ್ಕೆ ಒಳಪಟ್ಟಿರುತ್ತೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟು ಈ ಪ್ರಶ್ನೆಯನ್ನು ಕೇಳಿರೋ ಅಂಥದ್ದು. ಈ 4 ಆಯ್ಕೆಗಳಲ್ಲಿ ಯಾವುದಿರ್ಬೋದು ಹಾಗಾದರೆ ಸರಿಯಾದ ಉತ್ತರ. ಆರನೇ ಪ್ರಶ್ನೆಗೆ ಆಪ್ಷನ್ 1 ಹೆಚ್ಚು ಆಮ್ಲ ಮಳೆಯ ಪರಿಣಾಮಕ್ಕೆ ಒಳಪಟ್ಟಿರುತ್ತೆ. ಹಾಗಾಗಿ ಆ ಪ್ರದೇಶಗಳನ್ನು ಏನಂತ ಹೇಳಿ ಕರೀತಾರೆ, ಕಪ್ಪು ತ್ರಿಕೋನ ಪ್ರದೇಶ ಅಂತ ಹೇಳಿ ಕರೆಯುವಂಥದ್ದು. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪಿಗೆ ಹೀಗೆನ್ನುತ್ತಾರೆ. ಪ್ರಶ್ನೆ ಇನ್ನೊಂದ್ಸಲ, ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶ, ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ, ಯಾವುದೇ ಒಂದು ಸಮಯದಲ್ಲಿ ಆಗಿರ್ಬೋದು, ವಾಸ ಮಾಡುವಂತಹ, ಜೀವಿಸುವಂತಹ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪಿಗೆ ಅಂದರೆ ಒಂದೇ ಜಾತಿಗೆ ಸೇರಿರುವಂತಹ ಒಂದು ಜೀವಿಗಳ ಗುಂಪಿಗೆ ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ. ಸೊ ಏಳನೇ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಆಯ್ಕೆ ಏನು ಅಂತ ಹೇಳಿದ್ರೆ ಅಥವಾ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಸಿ ಜೀವಿ ಸಂದಣಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆಯಲ್ಲಿ ಸ್ಪಷ್ಟತೆ ತರೋದಕ್ಕೋಸ್ಕರ ಇದೊಂದು ಸೂಕ್ತ ವಿಧಾನವಾಗಿದೆ ಅಂತಂದರೆ 2ನೇ ಕ್ಲಾಸ್ ಮಕ್ಕಳಿಗೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಜಲವಾಸಿ ಪ್ರಾಣಿಗಳು ಅಂದರೆ ಏನು, ಅದರ ಆ ಒಂದು
ಕಾನ್ಸೆಪ್ಟ್ ಮಕ್ಕಳಿಗೆ ಆ ಮಕ್ಕಳ ಮೈಂಡಲ್ಲಿ ಬರಬೇಕು. ಸೊ ಯಾವ ವಿಧಾನದ ಮುಖಾಂತರ ನಾವು ಆ ಮಕ್ಕಳಿಗೆ ಆ ಒಂದು ಕಾನ್ಸೆಪ್ಟನ್ನು ಕೊಡ್ಬೋದು ಅಂತ ಹೇಳಿ ಪ್ರಶ್ನೆ ಆಗಿರೋವಂಥದ್ದು. ನೋಡಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ 4 ಆಯ್ಕೆಗಳಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ತೋರಿಸ್ಬೋದು ಅಂತ ಹೇಳಿದ್ರೆ, ಆಪ್ಷನ್ ಎ ಜಲಚರ ಸಂಗ್ರಹಾಲಯವನ್ನು ತೋರಿಸಿ ಆ ಮಕ್ಕಳಿಗೆ ಜಲಚರ ವಾಸಿಗಳು ಅಂತ ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆಯನ್ನು ನಾವು ಕೊಡ್ಬೋದು. ಸೊ ಆಪ್ಷನ್ 1 ಅಥವಾ ಆಪ್ಷನ್ ಎ ಜಲಚರ ಸಂಗ್ರಹಾಲಯ ತೋರಿಸಿ ವಿವರಿಸುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಅಂಗಡಿಯೊಂದರಲ್ಲಿ 1 kg ತುಪ್ಪವನ್ನು ಖರೀದಿಸುತ್ತಾನೆ. ಅದರ ಪ್ಯಾಕೆಟ್ ಮೇಲೆ 1 kg ಇರುವ ಬದಲಿಗೆ 900 ಮಿಲಿ ಎಂದು ಮುದ್ರಿತವಾಗಿರುವುದನ್ನು ಗಮನಿಸುತ್ತಾ ಅಂಗಡಿಯವನಲ್ಲಿ ಚರ್ಚೆ ಮಾಡ್ತಾನೆ. ಅದನ್ನು ಕಲಿಕೆಯ 5E ಮಾದರಿಯಲ್ಲಿ ಹೀಗೆನ್ನುತ್ತಾರೆ. ಸೊ 5Es ಗೊತ್ತಲ್ಲ ನಮಗೆ, ತೊಡಗಿಸಿಕೊಳ್ಳುವಿಕೆ, ಅನ್ವೇಷಣೆ ಆಗಿರ್ಬೋದು, ವಿಸ್ತರಣೆ ಆಗಿರ್ಬೋದು, ಮೌಲ್ಯಮಾಪನ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ನಮಗೆ 5Es ಅಲ್ಲಿ ಬರುತ್ತೆ. ಸೊ ಈ ಒಂದು ಸಂದರ್ಭವನ್ನು 5Es ಅಲ್ಲಿ ನಾವು ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು. ಎಷ್ಟನೇ ಪ್ರಶ್ನೆ ಇದು? 9ನೇ ಪ್ರಶ್ನೆ. ಏನಿರ್ಬೋದಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಸಿ ವಿಸ್ತರಣೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ವಿದ್ಯುತ್ ವಿಭಾಜ್ಯಕ್ಕೆ ಇದು ಒಂದು ಉದಾಹರಣೆ ಅಂತ ಕೇಳಿ. ವಿದ್ಯುತ್ ಅವಿಭಾಜ್ಯಕ್ಕೆ ಇದು ಒಂದು ಎಕ್ಸಾಂಪಲ್ ಅಥವಾ ಉದಾಹರಣೆ ಅಂತ ಕೇಳಿರುವಂಥದ್ದು. ನೋಡಿ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಸರಿಯಾಗಿರುವಂತಹ ಉತ್ತರ ಏನು? 10ನೇ ಪ್ರಶ್ನೆಗೆ ಆಪ್ಷನ್ ಸಿ C6H5 ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಇವುಗಳಲ್ಲಿ ಸೌದೆ ಅನಿಲ ಅಂದರೆ ವುಡ್ ಗ್ಯಾಸ್, ಮರದ ಗ್ಯಾಸ್ ಏನಿದೆಯಲ್ಲ, ಇವುಗಳಲ್ಲಿ ಸೌದೆ ಅನಿಲದ ಪ್ರಮುಖ ಘಟಕ ಯಾವುದು ಅಂತ ಕೇಳಿದ್ದಾರೆ. ಯಾವ ಒಂದು ಘಟಕ ಸೌದೆ ಅನಿಲದ ಪ್ರಮುಖ ಘಟಕವಾಗಿರುತ್ತೆ ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು. ಆಪ್ಷನ್ ಎ ಬಿ ಸಿ ಡಿ 4 ಆಯ್ಕೆಗಳಲ್ಲಿ ನಿಮ್ಮ ಉತ್ತರ ಏನಾಗಿರುತ್ತೆ? ಆಪ್ಷನ್ ಬಿ ಮೀಥೇನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇದು ಏನು ಮೀಥೇನ್ ಅಂತಕ್ಕಂಥದ್ದು ಸೌದೆ ಅನಿಲದ ಅಥವಾ ವುಡ್ ಗ್ಯಾಸ್ನ ಒಂದು ಪ್ರಮುಖವಾಗಿರುವಂತಹ ಒಂದು ಘಟಕಾಂಶವಾಗಿರುತ್ತೆ ಮೀಥೇನ್. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಇವುಗಳಲ್ಲಿ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಸ್ಯಗಳ ವಿಧಗಳನ್ನು ಅರ್ಥೈಸಲು ಅನುಕೂಲಿಸುವ ಉತ್ತಮ ವಿಧಾನವೆಂದರೆ, ಅಂದರೆ 4ನೇ ತರಗತಿ ಮಕ್ಕಳಿಗೆ 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸಸ್ಯದ ವಿಧಗಳನ್ನು ನಾವು ಅರ್ಥ ಮಾಡಿಸ್ಬೇಕು ಅಂತಂದರೆ ಯಾವ ವಿಧಾನ ಬಹಳನೇ ಅನುಕೂಲವಾಗಿರುವಂಥದ್ದು ಅಥವಾ ಉತ್ತಮವಾಗಿರುವಂತಹ ಒಂದು ವಿಧಾನ ಅಂತ ಕೇಳಿದ್ದಾರೆ. ನೋಡಿ 4 ಆಯ್ಕೆಗಳಿದೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು? ಯಾವ ವಿಧಾನದ ಮುಖಾಂತರ ನಾವು ಮಕ್ಕಳಿಗೆ ತೋರಿಸ್ಬೋದು ಅಂತ ಹೇಳಿದ್ರೆ ಆಪ್ಷನ್ ಡಿ ಹತ್ತಿರ ಇರುವಂತಹ ಒಂದು ಉದ್ಯಾನವನಕ್ಕೆ ಕರೆದೊಯ್ದು ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಥವಾ ವಿವರಿಸೋದು ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಪ್ರಾತ್ಯಕ್ಷಿಕೆಯೊಂದರಲ್ಲಿ ವಿಜ್ಞಾನ ಶಿಕ್ಷಕರು ಮೆಗ್ನೀಷಿಯಂ ತಂತಿಯನ್ನು ತಗೊಂಡು ಹೊರ ಪದರವನ್ನು ಮರಳು ಕಾಗದದಿಂದ ಉಜ್ಜಿ ನಂತರ ಉರಿಸಿದರು. ಈ ಪ್ರಾತ್ಯಕ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ತಮಗಿದ್ದ ಕುತೂಹಲ ಕುರಿತು ಚರ್ಚಿಸುತ್ತಾ ಅದರ ಸಂಯೋಗ ಕ್ರಿಯೆಯನ್ನು ಸಾಮಾನ್ಯೀಕರಿಸಿದರು. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಈ ವಿಧಾನವನ್ನು ಹೀಗೆ ಹೆಸರಿಸುತ್ತಾರೆ. ಈ ಒಂದು ಸಂದರ್ಭವನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಕರೀತಾರೆ ಅಥವಾ ಯಾವ ರೀತಿಯಂತಹ ಒಂದು ಹೆಸರಿದೆ ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು 13ನೇ ಪ್ರಶ್ನೆ. ಸೊ ಈ 13ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ರಚನಾತ್ಮಕ ಕಲಿಕೆ, ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಕ್ಲೋರಿನ್ ಅನಿಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಇದು ಕ್ಲೋರಿನ್ನ ಈ ಗುಣವನ್ನು ತೋರಿಸುತ್ತದೆ ಅಂತ. ಸೊ ಕ್ಲೋರಿನ್ ಗ್ಯಾಸ್ ಅನಿಲ ಏನಿದೆ ಇದು ಬ್ಲೂ ಕಲರ್ ಲಿಟ್ಮಸ್ ಅನ್ನು ಅದು ರೆಡ್ ಕಲರ್ಗೆ ಏನು ಮಾಡುತ್ತೆ? ಬದಲಾವಣೆ ಮಾಡುತ್ತೆ. ಸೊ ಇದು ಈ ಕ್ಲೋರಿನ್ಗೆ ಇರುವಂತಹ ಈ ಗುಣವನ್ನು ತೋರಿಸುತ್ತೆ ಅಂತ ಕೇಳಿದ್ದಾರೆ. ಯಾವ ಗುಣ ಹಾಗಾದರೆ? ಉಭಯವರ್ತಿ, ಪ್ರತ್ಯಾಮ್ಲೀಯ, ಆಮ್ಲೀಯ, ತಟಸ್ಥ ಅಂತ ಇದೆ. ಸೊ ಆಪ್ಷನ್ ಸಿ ಆಮ್ಲೀಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಕುತ್ತಿಗೆಯು ತಲೆಯನ್ನ ಸೇರುವ ಕೀಲಿಗೆ ಹೀಗೆನ್ನುತ್ತೇವೆ. ಸೊ ಕುತ್ತಿಗೆ ಏನಿದೆ ತಲೆಯನ್ನ ಸೇರ್ತಕ್ಕಂತಹ ಆ ಒಂದು ಕೀಲಿ ಏನಿದೆ ಅಲ್ಲ ಅದಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಆಪ್ಷನ್ ಎ ಬಿ ಸಿ ಡಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ತಿರುಗಾಣಿ ಅಂತ ಹೇಳಿ ಕರೀತಾರೆ. ಕುತ್ತಿಗೆ ತಲೆಯನ್ನ ಸೇರುವಂತಹ ಆ ಒಂದು ಕೀಲಿಗೆ ತಿರುಗಾಣಿ ಅಂತ ಹೇಳ್ತಾರೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.